ತಮ್ಮ ಬದುಕಿನ ದಾರಿಯಲ್ಲಿ ಸ್ವಸ್ಥ ಸಮಾಜದ ನಿರ್ಮಾಣದಲ್ಲಿ ಪ್ರತಿಯೊಬ್ಬ ಯುವಜನತೆ ಕೈಜೋಡಿಸಬೇಕೆಂದು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಕೊಡಗು ಜಿಲ್ಲಾ ಉಪಾಧ್ಯಕ್ಷ ಧನಂಜಯ ಅಗೋಳಿಕಜ ಹೇಳಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಡಿಕೇರಿ ತಾಲೂಕು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಕೊಡಗು ಸಹಯೋಗದಲ್ಲಿ ಚೇರಂಬಾಣೆಯ ಅರುಣ ಪದವಿ ಪೂರ್ವ ಕಾಲೇಜಿನಲ್ಲಿ ಏರ್ಪಡಿಸಿದ್ದ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮಡಿಕೇರಿ ತಾಲೂಕಿನ ಯೋಜನಾಧಿಕಾರಿ ಪುರುಷೋತ್ತಮ್ ಮಾತನಾಡಿ, ವಿದ್ಯಾರ್ಥಿಗಳ ಜೀವನದಲ್ಲಿ ತಮ್ಮ ಆರೋಗ್ಯವನ್ನು ಉತ್ತಮವಾಗಿ ಕಾಪಾಡಿಕೊಂಡ್ರೆ ಸುಂದರ ಕನಸನ್ನು ಕಾಣಲು ಸಾಧ್ಯ ಅಂತ ಶುಭ ಹಾರೈಸಿದರು. ನಾನು ನನ್ನ ಜೀವನದ ದಾರಿಯಲ್ಲಿ ಒಳ್ಳೆಯ ವಿಷಯಗಳ ಬಗ್ಗೆ ಮಾತ್ರ ಗಮನ ಕೊಡ್ತೇನೆ. ನಾನು ನನ್ನ ಜೀವನದಲ್ಲಿ ಈ ನನ್ನ ಮನೆಯವರಿಗಾಗಿರ್ಬೋದು, ನನ್ನ ಗುರುಗಳಿಗಾಗಿರ್ಬೋದು, ನನ್ನ ಸಮಾಜಕ್ಕಾಗಿರ್ಬೋದು, ನನ್ನ ದೇಶಕ್ಕಾಗಿರ್ಬೋದು ಯಾವುದೇ ರೀತಿಯಾಗಿರ್ತಕ್ಕಂಥ ಉಪದ್ರ ಮಾಡದೆ, ಅಂದ್ರೆ ಕೆಟ್ಟದನ್ನ ಮಾಡದೆ ಎಲ್ಲರಿಗೂ ಒಳಿತು ಮಾಡತಕ್ಕಂಥ ಒಂದೊಳ್ಳೆಯ ಜೀವನದ ಹಾದಿಯಲ್ಲಿ ಸಾಕ್ತೇನೆ ಅಂತ ಹೇಳುವಂಥದ್ದನ್ನ ನೀವು ಈ 1ನೇ ತರಗತಿಯಿಂದ PUCಯ ಒಳಗಡೆ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಹಾಕೊಂಡ್ರೆ ನೀವು ಈ ದೇಶದ ಒಂದು ಅತ್ಯಂತ ಒಳ್ಳೆಯ ಸತ್ಪ್ರಜೆಯಾಗ್ಲಿಕ್ಕೆ ಸಾಧ್ಯ. ಅದನ್ನು ಹೊರತುಪಡಿಸಿ ನಾವು ಈ ಮದ್ಯಪಾನ, ಧೂಮಪಾನ, ಡ್ರಗ್ಸ್ ಅಥವಾ ಈಗಾಗಲೇ ಹೇಳಿದಾಗೆ ಗುಟ್ಕಾ, ಬೇರೆ ಬೇರೆ ಸೇವನೆಗಳು. ಅಧ್ಯಕ್ಷತೆಯಿಂದ ಅರುಣ ಪದವಿ ಪೂರ್ವ ಕಾಲೇಜಿನ ಆಡಳಿತ ಮಂಡಳಿ ಅಧ್ಯಕ್ಷ PM ಸುಬ್ಬಯ್ಯ ವಹಿಸಿದ್ರು. ಕಾರ್ಯಕ್ರಮದ ಉದ್ಘಾಟನೆಯಿಂದ ಅರುಣ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ KR ರಮೇಶ್ ಅವರು ನೆರವೇರಿಸಿದರು. ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಕೊಡಗು ಜಿಲ್ಲಾ ವೇದಿಕೆಯ ಸದಸ್ಯ ಬೆಳ್ಳಿಯನ ಚಂದ್ರಪ್ರಕಾಶ್ ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ದಾಪಕ್ಲು.